ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಡಿವೈನ್ ಸ್ಪಾರ್ಕ್, ಸಿಂಗಪೂರ್. ನಮನ್, ಮೈಸೂರು. ಹರೀಶ್ ಪೈ, ದುಬೈ. ಗುರುರಾಜ್, ಬೆಂಗಳೂರು. ಡಿವೈನ್ ಸ್ಪಾರ್ಕ್, ಕ್ಯಾನ್ಬೆರಾ, ಆಸ್ಟ್ರೇಲಿಯಾ. ಕಳೆದ 17 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ ಗಂಟೆ 10ಕ್ಕೆ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಬಲು ವಿಧಗಳಿಂದ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 93% ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ. ಇಂದು ಎನರ್ಜಿ ಆಗಿರುವವನು ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 50 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಕೇಂದ್ರವಾಗಿದೆ. ಅಷ್ಟೇಕೆ ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ BSc, MBBS, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರು. ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್ ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು
ಕಳೆದ 60 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನು ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ 100 ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಎಲ್ಲರೂ ಅವಕ್ಕಾಗುವಂತೆಯೇ ವಿಚಿತ್ರ, ವಿಶೇಷ, ವಿಶಿಷ್ಟ ಸನ್ನಿವೇಶಗಳ ಸರಣಿಯೇ ಈಗಂತೂ ಆಗುತ್ತಿವೆ. ಪ್ರತಿ ಗುರುವಾರ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25 ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ವಿಶ್ವವಿಖ್ಯಾತ ಸುಮಧುರ ಕಂಠದ ಮಾನ್ಯ ಪುತ್ತೂರು ನರಸಿಂಹನಾಯಕ್ ಅವರ ಭಕ್ತಿ ಜ್ಞಾನ ಸಂಗಮ ವಿಶೇಷ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಅನಂತವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ, ಸರ್ವದಾ ಹೊಮ್ಮುತ್ತಿರಲಿ. ಪ್ರೇಕ್ಷಕರಿಗೆ ನಮಸ್ಕಾರಗಳು. ಮೊದಲಿಗೆ ಗುರುಚರಣಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಪ್ರಣಾಮಗಳನ್ನು ಮಾಡ್ತೇನೆ. ಡಾಕ್ಟರ್ ಜಿ, ನನಗೆ ಮುಂದಿನ ಒಂದು ತಿಳುವಳಿಕೆಗೆ ನನಗೆ ಏನಂತ ಹೇಳಿದ್ರೆ, ಈ ಧ್ಯಾನ ನಾವು ಶೂನ್ಯದ ಕಡೆಗೆ ಚಿಂತನೆಯೇ ಧ್ಯಾನ ಅಂದರೆ ಏನೂ ಇಲ್ಲ, ನಿರಾಕಾರವಾದಂತಹ ಒಂದು ಕಡೆಗೆ ನಮ್ಮ ಮನವನ್ನು ಕೇಂದ್ರೀಕರಿಸುವುದೇ, ಅಥವಾ ಒಂದು ನಿರ್ದಿಷ್ಟವಾದ ಒಂದು ತತ್ವಕ್ಕೆ ಅಥವಾ ಒಂದು ರೂಪಕ್ಕೆ ನಾವು ಅದನ್ನು ಮನಸ್ಸನ್ನು ಸೀಮಿತಗೊಳಿಸೋದ, ಆ ಕಡೆಗೆ ಕೇಂದ್ರೀಕರಿಸೋದ ಒಂದು. ಹೀಗೆ ನಾವು ಮಾಡುವಾಗ ಬಹಳಷ್ಟು ಕಡೆ ಧ್ಯಾನ ಕೇಂದ್ರಗಳಲ್ಲಿ ಸ್ವಲ್ಪ ಸಣ್ಣ ಸಂಗೀತ ಹಾಕ್ತಾರೆ. ಸಣ್ಣ ಸಂಗೀತ ಹಾಕಿದಾಗ ಅದು ನಾದರೂಪವೇ, ಭಗವಂತನ ನಾದರೂಪವನ್ನು ಆರಾಧಿಸುವುದೇ? ಯಾಕಂದರೆ ಕಿವಿಗೆ ಅದು ಕೇಳ್ತಾ ಇರುತ್ತೆ. ಅಥವಾ ಏಕಾಗ್ರತೆ ಬರಲಿಕ್ಕೆ ಅಂತ, ಪೂರಕವಾಗಲಿ ಅಂತ ಅವರು ಸಂಗೀತ ಹಾಕ್ತಾರೆ. ಅಂದರೆ ಹಾಗಾದರೆ ಬಹಳಷ್ಟು ಸಂಗೀತ ಪ್ರೇಮಿಗಳಿಗೆ ಮನಸ್ಸು ಅಲ್ಲಿಂದ ಡೈವರ್ಟ್ ಆಗಲಿಕ್ಕಿಲ್ವೇ? ಆಗತ್ತೆ, ಖಂಡಿತ. ಸಂಗೀತವೇ ನಾದ ಅಲ್ಲ, ಭಗವಂತನ ಧ್ಯಾನ ಅಲ್ಲ. ಧ್ಯಾನ ಅಂದರೆ ಜಪ ಮತ್ತು ಧ್ಯಾನ. ಗುರುಜಿ ಅದನ್ನು ಸರಿಯಾಗಿ ವಿವರಿಸ್ತಾರೆ. ಆ ಕಾರಣಕ್ಕೆ ನಾನು ಕೇಳಿದೆ, ಅದನ್ನು ಹಾಕೋದ್ರಿಂದ ಈ ಧ್ಯಾನದ ಕಡೆಗೆ ಇದ್ದ ಮನಸ್ಸನ್ನು ಈ ಕಡೆಗೆ ಖಂಡಿತ ಅಲ್ವಾ ಅಂತ ನನಗೆ ಅನಿಸಿದ್ದು. ಜಪ ಅಂದರೆ ಜವದಿ ಪರಿಪಾಲಿಸು, ಜರೂರು ಪ್ರಯತ್ನ ಸಫಲ ಮಾಡು, ಪರದಾಟ ನಿಲ್ಲಿಸು. ಜಪ ಹೌದು, ನಾಮಸ್ಮರಣೆ ಮಾತ್ರ ಜಪ. ಪಂಚೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಚುರುಕಾಗುತ್ತದೆ. ಯಾಕಂದರೆ ಏಕಾಗ್ರತೆಗಾಗಿ ನಮ್ಮ 1.5 kg ಮಿದುಳಿನಲ್ಲಿ 3 ಭಾಗ ಇದೆ. ಪಂಚೇಂದ್ರಿಯಿಂದ ಫೀಡ್ ಆಗುವುದು ಅಂತ ಅರ್ಥವಾಗಿ ಮನಸ್ಸು, ಮೈಂಡ್. ಮಧ್ಯಭಾಗ ವಿಲ್ ಅಂದರೆ ಬುದ್ಧಿ, ತಳಭಾಗ ಚಿತ್ತ, ಇಂಟೆಲೆಕ್ಟ್.
ಈಗ ಬುದ್ಧಿಯಲ್ಲಿ ಏನಂದರೆ 1,000 ವರ್ಷದ ಇತಿಹಾಸ ಇದೆ ಅಂತದೆ ವಿಜ್ಞಾನ. ಓ 1,000 ಅಂದರೆ 100 ವರ್ಷಕ್ಕೆ ಒಂದು ಜನ್ಮ ಆದರೆ 10 ಜನ್ಮದ್ದು. ನಮಗೆ ಮೊನ್ನೆ ಮಾಡಿದ ಪದಾರ್ಥ ನೆನಪಿಲ್ಲ, ನಮ್ಮ ಮೆದುಳಿಗೆ 10 ಜನ್ಮದ ಎಲ್ಲ ಇತಿಹಾಸ ನೆನಪಿರುತ್ತೆ. ಅದು ನಮ್ಮ ಹಿಪ್ನೋಸಿಸ್ ಮೂಲಕ ಸತ್ಯ ಅಂತ ನೋಡಿದ್ದಾರೆ. ಹೌದು. ಈಗ ನಾವು ಜಪದಲ್ಲಿ ಹೊರಗಿನ ಮನಸ್ಸು ಮಾತ್ರ ಇರುತ್ತೆ. ನಾಮಸ್ಮರಣೆ, ಭಗವಂತನ ನಾಮವನ್ನು ಪದೇ ಪದೇ ನೆನೆಸೋದು. ತಪ ಅಂತ ಒಂದಿದೆ, ಅದರಲ್ಲಿ ಬುದ್ಧಿ ಸಹ ಇರುತ್ತೆ. ನಾವು ಏಕಾಗ್ರತೆಯಿಂದ ಮನಸ್ಸು ಮತ್ತು ಬುದ್ಧಿ ಸೇರಿದಾಗ ಅದು ಜಪ ತಪ. ನಾವದು ಅನುಕೂಲಕ್ಕಂತ ಜಪ ತಪ ಅಂತ ಹೇಳೋದು, ಆದರೆ ಹಾಗಲ್ಲ. ಜಪ ತಪದಲ್ಲಿ ಬುದ್ಧಿ ಸೇರುತ್ತೆ. ಧ್ಯಾನದಲ್ಲಿ ಮನಸ್ಸು ಬುದ್ಧಿ ಚಿತ್ತ ಮೂರು ಸೇರುತ್ತೆ. ಈ ಧ್ಯಾನ ಜಪದಲ್ಲಿ ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ತಪದಲ್ಲಿ ಕರ್ಮೇಂದ್ರಿಯೂ ಕೂಡ 2 ಕೈ 2 ಕಾಲು 9 ಆಯಿತು. ಆಮೇಲೆ ಯಥಾರ್ಥವಾಗಿ ಧ್ಯಾನದಲ್ಲಿ ಮನಸ್ಸು ಬುದ್ಧಿ ಚಿತ್ತ 12 ಮಂದಿ. ಇದನ್ನು ಗುರುಜಿ ಬೆಳೆಸುವ 12 ಮಂದಿ ಅಂತ. 3 ಸೇರಿ ನಾವು ಚಿಂತನೆ ಮಾಡಿದಾಗ ಮುಂದಿನ ಅದರ ಸ್ಟೆಪ್ ಅಹಂಕಾರ ಮತ್ತು ಚೇತನದ ಕಡೆಗೆ ಹೋಗುತ್ತಾ? ಅಲ್ಲೆಲ್ಲ ಹೋಗುವುದಿಲ್ಲ. ಈಗ ನಾವು ಧ್ಯಾನ ಮಾಡುವಾಗ ಬೆಳೆಯಿಸುವ 12 ಮಂದಿ ನಿನ್ನವರೇ ನಿನ್ನನ್ನು ಈಗ ಕೊಂಡಾಡುತ್ತಿದ್ದಾರೆ. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸೀಸಿಂಗ್. ಭಗವಂತ ಇಷ್ಟವರೆಗೆ ನಿನ್ನ ಕೆಲಸ ಮಾಡಿದ್ರು ನಾನು ಗಮನಿಸಲೇ ಇಲ್ಲ. ನಿನ್ನ ಕೆಲಸ ನಂದಂತ ಹೇಳಿ ನಾನು ಬೊಬ್ಬಿಟ್ಟೆ, ನೀ ಸುಮ್ಮನಿದ್ದು ಬಿಟ್ಟೆ. ಹಾಗಾಗಿ ನಾನು ಈ ಪರ್ಮಿಷನ್ ಕೊಟ್ಟೆ ಅಂತ ಪನಪ್ಪನ ಹೇಳ್ತಾನೆ. ಜನ್ಮ ಪೂರ್ತಿ ನಾನು ಅಂತ ಹೇಳ್ತೆ. ದಯಮಾಡಿ ಕ್ಷಮಿಸಬೇಕು. ನಮ್ಮ ಮಗು ಅಂತ ತಿಳ್ಕೊ, ದಾಸ ಅಂತ ತಿಳ್ಕೊ, ಶರಣ ಅಂತ ತಿಳ್ಕೊ. ನನ್ನ 12 ಮಂದಿಯನ್ನು ನಿನ್ನ ಜೊತೆಗೆ ಇಟ್ಟಿದ್ದೇನೆ. ಅಷ್ಟೇ ಅಲ್ಲದೆ ನನ್ನನ್ನು ಪೀಡಿಸುವ ಬಂಧಿಸುವ 9 ಮಂದಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಗೊತ್ತಿದ್ದಿದೆ. ಅಹಂಕಾರ, ಮಮಕಾರ, ಸಂಶಯ, ಇದು ಗುರುಜಿ ಸೇರಿಸ್ತಾರೆ. ಅಹಂಕಾರ, ಮಮಕಾರ, ಸಂಶಯ ಇದು ಬೆಳೆದ ಈ 6 ಮಂದಿಯ ಇನ್ನೊಂದು ರೂಪ. ಹಾಗಾಗಿ ಈ 9 ಮಂದಿ ಬಂಧಿಸುತ್ತಾರೆ, ದೇವರ ಹತ್ರ ಹೋಗಬೇಡ. ಈ 12 ಮಂದಿ ಬೆಳೆಸುತ್ತಾರೆ, ದೇವರನ್ನು ಕರಿ, ಅವರನ್ನು ಪುನಃ ಸಂತೋಷದಲ್ಲಿರುವಂತೆ ಮಾಡು. ಈಗ ನಿಜವಾದ ಧ್ಯಾನದ ಮೂಲಕ ಬೆಳೆಸುವ 12 ಮಂದಿ, ಬಂಧಿಸುವ 9 ಮಂದಿಯನ್ನು ದೋಸ್ತಿ ಮಾಡಿಕೊಂಡು 21 ಮಂದಿ ಸಾಮರಸ್ಯ ಇರುತ್ತದೆ. ಹಾಗಾದರೆ ಮೂಲವಾಗಿ ಧ್ಯಾನ ಅಂತ ಪ್ರಾರಂಭಿಸುವ ವ್ಯಕ್ತಿ ಯಾವ ಕಡೆ ಮನಸ್ಸನ್ನು ಅಲ್ಲಲ್ಲ, ಅವನಿಗೆ ಧ್ಯಾನ ಅಂದರೆ ಅದು 3rd ಸ್ಟೆಪ್. ಅದು ಆರಂಭ ಜಪ, ಆಮೇಲೆ ತಪ. ಅಲ್ಲಿ ನಮ್ಮ ಬುದ್ಧಿ ಸೇರುತ್ತೆ. ಅಂದರೆ ಅಲ್ಲಿ ಚಿಂತೆ ಬರೋದಿಲ್ಲ. ಮಸಾಲೆ ದೋಸೆ ತಿಂದರೆ ಹಾಗೆ, ಈಗ ನಿದ್ರೆ ಮಾಡಿದರೆ ಹಾಗೆ ಯಾವುದು ಬರೋದಿಲ್ಲ. ಆಮೇಲೆ ಧ್ಯಾನದಲ್ಲಿ ಯಥಾರ್ಥವಾಗಿ ಮನಸ್ಸು ಬುದ್ಧಿ ಚಿತ್ತ ಲೀನವಾಗಿರುತ್ತದೆ. ಆಗ ಧ್ಯಾನದಲ್ಲಿ ಮುಖ್ಯ ಏನಂದರೆ ಪ್ರಾಣಶಕ್ತಿ ಇದೆ. ನೀನೇ ನನ್ನನ್ನು ಪ್ರಾಣನಾಥ ಪ್ರಾಣದಾತ 2 ಅವನೇ. ಒಡೆಯನೂ ಅವನೇ, ಕೊಟ್ಟವನೂ ಅವನೇ. ಹಾಗಾಗಿ ನಾನು ನಿನ್ನನ್ನು ಕರೆಯುತ್ತಿದ್ದೇನೆ, ನಿನ್ನ ದರ್ಶನಕ್ಕಾಗಿ ಕಾಣುತ್ತಿದ್ದೇನೆ, ನಿನ್ನನ್ನು ಭಾವನಾತ್ಮಕವಾಗಿ ತುಂಬಿದ್ದೇನೆ. ಒಮ್ಮೆ ನಾನು ನನ್ನ ಹೊರ ಕಣ್ಣಿನ ಮೂಲಕ ನಿನ್ನನ್ನು ಕಾಣುವಂತೆ ಮಾಡೋ, ನಿನ್ನನ್ನು ನೆನೆಸುವಂತೆ ಮಾಡೋ. ಹೊರ ಕಿವಿ ಹೊರ ಕಣ್ಣು ಅದು ಬಿಟ್ಟರೂ ಕೂಡ ಒಳ ಕಿವಿ ಒಳ ಕಣ್ಣಿನ ಮೂಲಕ ಭಗವಂತನ ಆಸ್ವಾದಿಸಬಹುದು. ನನ್ನ ಒಳ ಕಿವಿ ತೆರೆಸೋ, ಒಳ ಕಣ್ಣು ತೆರೆಸೋ, ಕಣ್ತುಂಬಿ ನಿನ್ನನ್ನು ಬೇಡುವಂತೆ ಮಾಡು. ಯಾಕೆ ಕಣ್ಣು ತುಂಬಬೇಕಂದ್ರೆ ಹುಟ್ಟಿದ ಮೊದಲ ಕ್ಷಣ ನೀನೇ ಉಸಿರಾಡಿದ್ದು. ನನಗೆ ಏನೂ ಗೊತ್ತೇ ಇಲ್ಲ. ನಂಗೆ ಗೊತ್ತಾಗೋ 10 ವರ್ಷ ಆಗಿತ್ತು. ಆದರೂ ಆಮೇಲೆ ನೀನು ಉಸಿರಾಡುತ್ತಿ, ನೀನು ಬದುಕಿಸುವಿ. ಐ ಆಮ್ ಲಿವಿಂಗ್ ಬಿಕಾಸ್ ಯು ಆರ್ ನಾಟ್ ಲಿವಿಂಗ್ ಗೊತ್ತೇ ಇಲ್ಲ. ಐ ಆಮ್ ಲಿವಿಂಗ್, ಐ ಆಮ್ ಲಿವಿಂಗ್, ಐ ಆಮ್ ಲಿವಿಂಗ್. ನಿನ್ನನ್ನು ಕಡೆಗಣ್ಣಿನಿಂದ ನಾನು ನೋಡಿದ್ದೇನೆ, ದಯವಿಟ್ಟು ಕ್ಷಮಿಸುವಾಗ ನೀನು ಉತ್ತರಿಸುವುದಿಲ್ಲ. ನಂಗೆ ಅಳು ಬರುತ್ತೆ, ಯಾಕಂದ್ರೆ ಅಮ್ಮ ಮಾತಾಡೋದಿಲ್ಲ, ಮಗು ಅಳುದೊಂದೇ. ಆಗ ಅಳು ನೋಡಿ ಅಮ್ಮ ಕರಗಿ ಯಾಕೆ ಮಗು ಅಳ್ತಿ ಅಂತ. ಅದೇ ರೀತಿ ನಾನು ಅಳುತ್ತಿದ್ದೇನೆ. ಕ್ರೈಯಿಂಗ್, ಕಾಲಿಂಗ್, ರೀಕಾಲಿಂಗ್ ಅಗೇನ್. ಬಾರೋ, ಬರಬೇಕೋ, ತುಂಬಿಸೋ ನನ್ನ ಮನಸ್ಸನ್ನು ನೀನು ಹದ ಮಾಡೋ, ಮೃದು ಮಾಡೋ. ನಿನ್ನ ಮಗುವಲ್ಲವೇ, ದಾಸನಲ್ವೇ, ಕಂದನಲ್ವೇ, ಶರಣನಲ್ವೇ, ದಮ್ಮಯ್ಯ. ಗುರುಜಿ ಹೇಳ್ತಾರೆ, ಯಾವ ಪ್ರಾರ್ಥನೆಯು ಕಣ್ಣೀರಿಲ್ದಿದ್ರೆ ಯೂಸ್ಲೆಸ್, ಸ್ಟಾಂಪ್ ಇಲ್ಲದ ಪತ್ರದಂತೆ ಅಂತ. ಹಾಗಾದರೆ ಈಗ ಕೆಲವರು ಹೇಳ್ತಾರೆ, ಈ ಸ್ಮರಣೆ ಅನ್ನೋದು ಇದೆಲ್ಲ ಇದೆಯಲ್ಲ 1ನೇ ಕ್ಲಾಸು, LKG ಸ್ಮರಣೆ, LKG ಧ್ಯಾನ ಅನ್ನೋದು PhD. ಹೌದು, ನಿರಾಕಾರಿ ದೇವರನ್ನು ನೀವು ತುಂಬಿಸ್ಕೋತೀರಿ, ಸಾಕಾರಿ ಆಗಿದ್ದೇ ವರ್ತಿಸ್ತಾನೆ ಎಂಬ ಭಾವ. ಆ ಭಾವ ಬೇಕು. ಭಾವಭಕ್ತಿಗೆ 90% ಕೊಡ್ತಾರೆ ಗುರುಜಿ. ಪ್ರೇಮ ಭಕ್ತಿ ಕೇವಲ 10%. ಭಾವಭಕ್ತಿಲಿ ನೀನೇ ತಂದೆ ತಾಯಿ ಎನ್ನುವಾಗ ಒಂದು ಹೆಂಗಸೆ, ಆದರೆ ಸಾಮಾನ್ಯ ಹೆಂಗಸಲ್ಲ ತಾಯಿ. ತಾಯಿ ಎನ್ನುವಾಗ ಭಾವನೆ ಬರುತ್ತೆ. 100%
ನಿನ್ನಿಂದಲೇ ನಾನಂತ ಭಾವನೆ ಬರುತ್ತಲ್ಲಿ. ಸೊ ಭಾವಭಕ್ತಿ ಇದ್ದಾಗ ಮಾತ್ರ ಭಗವಂತ ಒಲಿತಾನೆ. ಭಾವಭಕ್ತಿ ಮೃದುವಾಯಿತು, ಹಸನಾಯಿತು ಅಂದಾಗ ಕಣ್ಣೀರು ದಳ 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 ಬರುತ್ತೆ. ಫೌಂಟೇನ್ ಆಫ್ ಎನರ್ಜಿ ಇದ್ದಂಗೆ ಫೌಂಟೇನ್ ಆಫ್ ಕಣ್ಣೀರು. ಹೌದು, ಪುರಂದರದಾಸರು ಹೇಳ್ತಾರೆ, ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಇಡಬೇಕು ಈಶಣ 3 ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು ಅಂತ ಪುರಂದರದಾಸರು ಹೇಳ್ತಾರೆ. ಇದು ಹೇಗೆ ಸಾಧ್ಯ ಮಾಡ್ಬೋದು ನಾವು? ಸ್ವಲ್ಪ ಅದು ಮನಸ್ಸನ್ನು ಏರಿಸುವುದು ಮೇಲೆ ಮೂಲಾಧಾರದಿಂದ. ಆಮೇಲೆ ನಾವು ಹೇಳ್ತೇವಲ್ಲ ಮೂಲಾಧಾರ, ಮಣಿಪುರ, ಷಟ್ಚಕ್ರಗಳು. ಹೌದು. ನೀನು ನನ್ನಲ್ಲಿ ಮೂಲಾಧಾರದಲ್ಲಿ ಇದ್ದಿ. ಈಗ ನಾನು ನಾಮ ನೇಮ ಪ್ರೇಮ ರಾಮಕ್ಷೇಮದ ಮೂಲಕ ಮೇಲೇರೋ ಅಂತ ಬೇಡುತ್ತಿದ್ದೀನಿ. ಕಣ್ಣೀರಿಗೆ ಮಾತ್ರ ಬೆಲೆ. ಕಣ್ಣೀರಿಸಿ ಹೇಳ್ಬೇಕೋ, ಖಂಡಿತ ಮೇಲೆ ಇರಬೇಕು, ಇರ್ತಾನೆ ಹೋಗ್ತಾನೆ. ನಾವು ಮೆಡಿಕಲಿ ಅಲ್ಲೊಂದು ಕೇಂದ್ರ ಮಾಡ್ತೇವೆ, ಒಂದೊಂದು ಸ್ಥಾನದಲ್ಲಿ ಒಂದು ಥೈಮಸ್ ಇರುತ್ತೆ, ಒಂದು ಆಮೇಲೆ ಥೈರಾಯ್ಡ್ ಇರುತ್ತೆ, ಆಮೇಲೆ ಪಿಟ್ಯೂಟರಿ ಇರುತ್ತೆ. ಬ್ರಹ್ಮಸ್ಥಾನ ಕೊನೆಯ ಕ್ಷಣದಲ್ಲಿ ಮೇಲೆ ಇರೋ, ನಿನ್ನ ದಿವ್ಯ ದರ್ಶನ ಭಾಗ್ಯ ಕೊಡೋ, ಅವನ ವಾಣಿ ಕೇಳುತ್ತೆ, ದರ್ಶನ ಕೊಡುತ್ತೆ, ಪರಸ್ಪರ ಸಂಭಾಷಣೆ ಸಹ ಸೋ ಈಸಿ. ಎಲ್ಲ ಪ್ರಶ್ನೆ ಹೇಳಿ ಉತ್ತರ ಹೇಳುವಂತಾನೆ, ಉತ್ತರ ಗೊತ್ತಿಲ್ಲ ಅವನೇ ಉತ್ತರ ಕೊಡ್ತಾನೆ. ಅವ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ. ಅವನ ಹತ್ರ ಏನು ನಾವು ಡೌಟ್ ಕೇಳುವ ಹಂಗಿಲ್ಲ, ಎಲ್ಲದೂ ಕೊಡಬಲ್ಲ. ಆ ಆರ್ತತೆ ಬೇಕು, ಆಪ್ತತೆ ಬೇಕು, ಅವಶ್ಯಕತೆ ಬೇಕು. ಆದ್ಯಂತ ನಿನ್ನನ್ನು ನಂಬಿದ್ದೇನೆ, ತುಂಬಿದ್ದೇನೆ, ದಿಂಬಿನಂತಾಗಿದ್ದೇನೆ. ಬಿಲೀಫ್ ಆ್ಯಂಡ್ ರಿಲೀಫ್. ಬಿಲೀಫ್ 100% ಆದಾಗ ರಿಲೀಫ್ ಖಂಡಿತ ಆಗುತ್ತದೆ. ಯಾವುದು ಕಷ್ಟವೇ ಇಲ್ಲ. ನಾನೊಂದು ಜನ ಅಂತ ಅಲ್ಲಿ ಕಸ ಬಂತಂದರೆ, ಶಾವಿಗೆ ಬರಲಿಲ್ಲ ಕಸ ಬಂದಾಗ ನೀವು ಎಷ್ಟು ಹೊತ್ತಿರೂ ಅಡಿಗೆ ಹೋಗೋದಿಲ್ಲ ಇಟ್ಟು. ಆ ನಾನು ನನ್ನದು ನನ್ನಿಂದಕ್ಕಿಂತ ನೀನು ನಿನ್ನದು ನಿನ್ನಿಂದಲೇ ಅಂತ ಬಂತಂತಾದರೆ ಮೇಲೇರಿ ಬಿಡ್ತಾನೆ. ಮೇಲೇರಿದಾಗ ನಮಗೆ ಜಗತ್ತು ಬಹಳ ಸುಲಭವಾಗಿ ಕಾಣುತ್ತದೆ, ಸುಂದರವಾಗಿ ಕಾಣುತ್ತೆ, ವಿಶಾಲವಾಗಿ ಕಾಣುತ್ತೆ. ತಾರತಮ್ಯ ಭಾವ ಇಲ್ಲೂ ಇಲ್ಲ. ನಾನೊಂದು ಜನ ಅಂತ ಕೆಳಗಿದ್ದರೆ ಮಾತ್ರ. ಆಕಾಶದಲ್ಲಿರುವಾಗ ಎಲ್ಲರೂ ಒಂದೇ ಆದ ಹಾಗೆ ಇಲ್ಲೂ ಕೂಡ ಹಾಗೆ. ನನ್ನ ತನ್ನ ಈ ಷಟ್ಚಕ್ರಗಳ ಮೂಲಕ ನಾನು 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 ಭೇದಿಸಲ್ಪಟ್ಟು ನಾವು ಮೇಲೆ ಇರಿದಾಗ ಭಗವಂತ ನೀನೇ, ನೀನೊಬ್ಬನೇ, ಎಲ್ಲರೊಳಗಿರುವುದು ನೀನೇ. ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ, ಎಲ್ಲರೂ ಸೋದರ ಸೋದರಿ. ಆ ಭಾವ ಬಂದಾಗ ಮನಸ್ಸು ವಿಶಾಲ ಆಗುತ್ತದೆ, ವಿಶುದ್ಧ ಆಗುತ್ತದೆ, ಲೈಟ್ ಆಗುತ್ತದೆ. ಲೈಟ್ ಅಂದರೆ ಹಗುರು ಹೌದು, ಲೈಟ್ ಅಂದರೆ ಬೆಳಕು ಹೌದು. ವಸುಧೈವ ಕುಟುಂಬಕ್ಕೆ ಅದಕ್ಕೆ ಅವರೆಲ್ಲ ಪ್ರಯೋಗದ ಮೂಲಕ ಕಂಡ ಸಾಕ್ಷಾತ್ಕಾರವನ್ನು ನಮ್ಗೆ ಹೇಳಿದ್ದಾರೆ. ನಮಗೆ ನಾವು ಪ್ರಯೋಗ ಮಾಡೋದು ಇಲ್ಲ, ಒಂದು ತಮಾಷೆ ಮಾಡ್ತೇವೆ, ಒಂದೋ ಬಿಟ್ಬಿಡ್ತೇವೆ. ಅವ್ರಿಗೆ ತಿಳುವಳಿಕೆಯ ಮೂಲಕ ಹೇಳಬೇಕು. ದೊಡ್ಡ ಜವಾಬ್ದಾರಿ ನಮ್ದು ಈಗಿನ ಯುಗ. ಅಂದರೆ ಮಾತಾಡಿಕೊಳ್ಳಿ, ಏನು, ಹೇಗೆ, ಏಕೆ, ಎಲ್ಲಿದ್ದಾನೆ, ಹೌದು ಪ್ರಶ್ನೆ, ದೇವರು ಎಲ್ಲಿದ್ದಾನೆ, ಬದುಕಿಸ್ತಿದ್ದಾನಲ್ಲ, ಎಲ್ಲಿದೆ ನೀನು, ಪ್ರಾಣದಲ್ಲಿ ಪ್ರಾಣ ಎಲ್ಲಿದೆ, ಹಾಗಾದ್ರೆ ನಿನ್ನನ್ನು ಕತ್ತರಿಸ್ತೇನೆ, ನಿಂಗೆ ಇಲ್ವಲ್ಲ. ಜೀವನ ಪೂರ್ತಿ ಪ್ರಶ್ನೆಯಾಗೇ ಪ್ರಶ್ನೆಯೇ ಅಷ್ಟೇ, ನಿಸ್ಸಾರ. ಅದು ಏನು ಪ್ರಯೋಜನ ಇಲ್ಲ. ಹೌದು. ಒಂದು ಪ್ರಶ್ನೆ ಗುರುಜಿ, ಪ್ರಶ್ನೆ ಅಂತ ಹೇಳೋದಕ್ಕಿಂತ ಒಬ್ಬರು ಗುರುಗಳು ಈಗ ಧ್ಯಾನಕ್ಕೆ ಕೂತಾಗ ಒಂದು ಲಕ್ಷ ಜನರು ಬೇರೆ ಬೇರೆ ದೇಶಗಳಲ್ಲಿ ಸ್ಪ್ರೆಡ್ ಆಗಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ, ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೂತು ಧ್ಯಾನಕ್ಕೆ ಕೂತಾಗ ಒಂದು ನಿರ್ದಿಷ್ಟ ಸಮಯಕ್ಕೆ ಬೆಳಗಿನ ಸಮಯದಲ್ಲಿ ಆಗುತ್ತೆ. ಪರಮಾದ್ಭುತ ಅವರಿಗೆ ಚೇಂಜ್ ಆಗುತ್ತೆ. ಆ ವೇವ್ಸ್ಗಳನ್ನು ಕಳಿಸ್ಲಿಕ್ಕೆ ಸಾಧ್ಯ ಇದೆ ಥ್ರೂ. ಯಾಕೆ ಗೊತ್ತಾ, ಪಂಚಭೂತಗಳಿಗೆ ಕನೆಕ್ಷನ್ ಕೊಟ್ಬಿಡ್ತಾರೆ. ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ, ಪಂಚಭೂತಗಳು ಥ್ರೂಔಟ್ ವರ್ಲ್ಡ್ ಇದೆ. ಈ ವರ್ಲ್ಡ್ ಅಲ್ಲದೆ ಇನ್ನೊಂದು ವರ್ಲ್ಡ್ ಅಲ್ಲೂ ಇದೆ. ಇಥೀರಿಯಲ್ ವರ್ಲ್ಡ್ ಅಂತ ಇದೆ ನಮ್ದು, ಅಲ್ಲೂ ಇದೆ. ಇದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟಿರ್ತೀವಿ, ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ. ಅವ್ರು ನಿಜವಾಗಿ ಆರ್ತತೆ ಆಪ್ತತೆಯಿಂದ ಕರೆದರೆ, ಕಾಲ್ ಆ್ಯಂಡ್ ರಿಕಾಲ್ ಆದರೆ. ಈಗ ಅದನ್ನು ರಿಸೀವಿಂಗ್ ಎಂಡ್ ಇದೆಯಲ್ಲ, ಆ ರಿಸೀವಿಂಗ್ ಎಂಡ್ನವರಿಗೆ ಎಲ್ಲರಿಗೂ ಆ ಗುರುಗಳು ಕಳಿಸಿದಂತಹ ಆ ಒಂದು ತರಂಗಗಳು ಒಂದು ನಿರ್ದಿಷ್ಟ ಅಷ್ಟೇ ಲೆವೆಲಲ್ಲಿ ರೀಚ್ ಆಗತ್ತಾ? ಹೋಗ್ಬೇಕಾದ್ರೆ ಅವ್ರಿಗೆ ರೇಡಿಯೋದ ರಿಸೀವಿಂಗ್ ಬ್ಯಾಂಡ್ ಈಕ್ವಲಿ ಪೋಟೆಂಟ್ ಆದರೆ ಎಲ್ಲದೂ ರೀಚ್ ಆಗುತ್ತೆ. ಬ್ಯಾಂಡ್ ವೀಕ್ ಆದರೆ ವೀಕ್ ಆದರೆ ಆಗುದಿಲ್ಲ. ಹೌದು ಹೌದು. ಅಂದರೆ ಈಗ ಆ ರೀತಿ ಆದಾಗ ಎಲ್ರಿಗೂ ಒಂದೇ ರೀತಿಯಲ್ಲಿ ಸಮಾಧಿ ಸ್ಥಿತಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಬರೋದು ಇಲ್ಲ, ಯಾಕಂದ್ರೆ ಮೆಕ್ಯಾನಿಕಲ್ ವರ್ಲ್ಡ್ ಅಲ್ಲ ಇದೀಗ. ಮಾಯಾ ಪವಾಡದಲ್ಲಿ ಇರುವಾಗ ನಾವು ಸೋಲ್ತೇವೆ. ಹೌದು, ಅದೇ ನಮ್ಮ ಭಕ್ತರಿಗೂ ಆಗುತ್ತೆ. ನಾನು ಈ ಅವಧಿಯಲ್ಲಿ ನೀವು ಕೂತ್ಕೊಳ್ಳಿ ಅಂದ್ರೆ ಆಗತ್ತೆ, ಪರಮಾದ್ಭುತ ಅಭಿಪ್ರಾಯ ಆಗುತ್ತೆ, ಮನಸ್ಸು ಏರಿ ಬಿಡುತ್ತೆ. ಯಾಕಂದ್ರೆ ಇದೊಂದು ಪ್ರಶ್ನೆ ನನಗೆ ಯಾಕೆ ಅತ್ಯಂತ ಸುಲಭ, ಇದು ಕಷ್ಟವೇ ಅಲ್ಲ. ಅದು ನಾವು ನೊಬಿಲಿಟಿ ನಮ್ಮಲ್ಲಿದೆ ಅಂದ್ರೆ ಅವ್ರು ರಿಸೀವಿಂಗ್ ಬ್ಯಾಂಡ್ 100% ಪ್ಯೂರ್ ಪರ್ಫೆಕ್ಟ್ ಆಗಿದ್ರೆ ಎಲ್ಲವೂ ಸಾಧ್ಯ. ಅವರು ಇರಬೇಕಾಗತ್ತೆ, ಅವ್ರು ಬೇಕೇ ರೇಡಿಯೋ ಸರಿ ಇಲ್ದಿದ್ರೆ ರಿಲೇ ಇರುತ್ತೆ, ರೇಡಿಯೋದಲ್ಲಿ ಗ್ರಹಣ ಶಕ್ತಿ ಇರುವುದಿಲ್ಲ, ಏನು ಪ್ರಯೋಜನ? ಹೌದು ಹೌದು. ಈಗ ಆದ ಕಥೆ ಹಾಗೆ ನಮ್ಮ ಇದು ವಾತಾವರಣದಲ್ಲಿ ಎಲ್ಲ ಇದೆ. ಹೌದು. ಆದರೆ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಮನದಲ್ಲಿಲ್ಲ. ವಿ ಬಿಕಮ್ ವೀಕ್, ಕ್ರ್ಯಾಕ್, ಲೀಕ್. ಅದ್ಭುತ.
ಅದ್ಭುತ ಇದೆ. ಹೌದು. ಭಾಳ ಸುಲಭ ಇದು, ಭಾಳ ಸುಲಭ. ನಮ್ಮ ಸೈಂಟಿಫಿಕಲಿ ಕೂಡ ಇದು ಸತ್ಯ. 100% ಅವನು ಕೂಡ ಗ್ರಹಿಸಬೇಕು. ಹೌದು ಹೌದು. ಹಾಗಾಗಿ ಅವ್ರಿಗೇನು ಗೊತ್ತಾ, ಕೆಲವ್ರಿಗೆ 35 ಸಿಕ್ಕಿಗಳು ನಾನು ಪಾಸ್ ಆಗಿದೆ ಆಯ್ತು, ಕೆಲವ್ರಿಗೆ 100 ಸಿಕ್ಕಿದ್ರು, ಅಯ್ಯೋ 100 ಒಂದೇ ಸರಿ ಸಿಕ್ತಲ್ಲ ನೋಡಿ. ನನ್ನ ಜನ್ಮದಲ್ಲಿ ನನ್ನ ಲೆಕ್ಕದಲ್ಲಿ 100 ಇನ್ಕ್ಲೂಡಿಂಗ್ ಮೆಡಿಕಲ್ 80ಕ್ಕಿಂತ ಕಡಿಮೆ ನಂಗೆ ಸಿಕ್ಕಲೇ ಇಲ್ಲ. ಸ್ವಂತ ಅಡುಗೆ ಮಾಡ್ಕೊಂಡು ನಾನು ಓದಿದ್ದು, ಒಂದು ಸಿನಿಮಾ ನೋಡಲಿಲ್ಲ, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೂ ಇಲ್ಲ, ಒಂದು ಹೋಟ್ಲಿಗೆ ಹೋಗಲಿಲ್ಲ, ಸ್ವಂತ ಅಡುಗೆ. 80 ನಂದು ಲೀಸ್ಟ್. ಓ, ಭಗವತ್ ಕೃಪೆ, ಅದು ಗುರುಜಿ ಕೃಪೆ. ಅದು 80 ಅಂದ್ರೆ ಆವಾಗಿನ ಕಾಲದ್ದು. ಹೌದು, ಕರೆಕ್ಟ್. 74 ಇವಾಗ 100ರಲ್ಲಿ 100 ತೆಗೆಯೋದು 74 ನಂದೆ. ಮತ್ತು ಗಣಿತದಲ್ಲಿ ಥ್ರೂಔಟ್ 100 ಔಟ್ ಆಫ್ 100 ಕ್ವಶನ್ ಪೇಪರ್ ಲೀಕ್ ಮಾಡ್ತಿದ್ರು ಗುರುಜಿ. ಫೈನಲ್ ಇಯರ್ ಮೆಡಿಸಿನ್ನಲ್ಲಿ ನಿಂಗೆ ಕ್ವಶನ್ ಪೇಪರ್ ದಮ್ಮಯ್ಯ ಬೇಡ ಅಂದಿದೆ. ನಾನು ಓದ್ಲಿಕ್ಕಾಗಿ ಬಂದದ್ದು, ನೀವು ನನಗೆ ನಿನಗೆ ಗೊತ್ತಿಲ್ಲಲ್ಲ, ನನಗೆ ಗೊತ್ತಿದೆ ಅಂತ ತೋರ್ಸೋಕೆ ನಿಂಗೆ ನಾ ಹೇಳ್ತೇನೆ, ದಮ್ಮಯ್ಯ ಬರ್ಕೊಂಡಿರು, ದಮ್ಮಯ್ಯ ಅಂದಿದ್ರು. ಕೊನೆಗೆ ಬರ್ಕೊಂಡೆ, 8 ಕ್ವಶನ್ ಕೊಟ್ಟರು, ಅದ್ರಲ್ಲಿ 6 ಕ್ವಶನ್ ಬಂದಿತ್ತು. ಓ, 6 ಕ್ವಶನ್ ಬಂದ ರಾತ್ರಿ 3 ಗಂಟೆಗೆ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಲ್ಲ 1 ಮೈಲ್ ದೂರದಲ್ಲಿ, ಅವ್ನ ಮನೆಗೆ ಹೋಗಿ ಎಬ್ಸಿ ಆಗ ಮಲ್ಕೊಂಡದಷ್ಟೇ ಅಷ್ಟವರೆಗೆ ಓದಿ, ಇದು ಬಂದಿದೆ ನಂಗೊಂದು ಕ್ವಶನ್ ಯಾರೋ ಹೇಳಿದ್ದಾರೆ, ತಕ್ಷಣ ತಟ್ಟಿ ಹರಿಸಿದ. ಇದು 2 ವರ್ಷದ ಹಿಂದೆ ಬಂತು, 3 ವರ್ಷದ ಹಿಂದೆ ಬರೋದು ಇಲ್ಲ ಅಂದ, ಅವನು ಫೈಲಾಗಿ ಹೋದ. ಅಂದರೆ ಅವನಿಗೆ ಒಂದು ಪ್ರಾಪ್ತಿ ಇದ್ದರೂ ಅನುಭವಿಸೋಕೆ ಭಾಗ್ಯ ಇಲ್ಲ. ಹೌದು ಹೌದು. ನನಗೆ ನಾನೊಬ್ಬನೇ ಪಡ್ಕೊಳ್ಳೋದು ಯಾಕೆ, ಅವನಿಗೆ ಹಂಚುವ ನನ್ನ ಬುದ್ಧಿ ನೋಡಿ. ಅದು ಯೋಗ ಅಂತೇಳಿ, ಆ ಯೋಗ ಇದ್ರೆ ಮಾತ್ರ ಸಾಕು, ಪ್ರಾಪ್ತಿ ಇದ್ರೆ ಮಾತ್ರ ಅನುಭವಿಸ್ಬೋದು. ಅದಕ್ಕೆ ಗುರುಜಿ ಹೇಳಿದೆ, ನಾನು ಯಾರಿಗೆ ಹಂಚಬೇಡ ಅಂದಿದ್ದೇನೆ, ನಿನ್ನ ತ್ಯಾಗ ಮನೋಭಾವದಿಂದ ಹಂಚಿದೆ, ಏನು ಪ್ರಯೋಜನ ಆಯಿತು? ಕೆಲವೊಮ್ಮೆ ಚಿನ್ನ ಬೀದಿಲಿ ಬಿದ್ದಿದೆ ಅಂದರೆ ಚಿನ್ನ ಅಲ್ಲ ಕಣ, ಯಾರು ಬಿಸಾಕ್ತಾರೆ? ಯಥಾರ್ಥ ಚಿನ್ನವೇ ಆದ್ರೆ ನಾವು ನಂಬ್ತೇವೆ, ಚಿನ್ನ ಎಲ್ಲ ಓಪನ್ ಆಗಿ ಸಿಗುತ್ತಾ? ಹೌದು ಹೌದು. ಅದೇ ಥರ ಆಯ್ತು ಅವನಿಗೆ. ಹೇಗಂತ ಹೇಳಿದ್ರೆ ನಮ್ಮ ಮುಂದೆ ದೇವರೇ ಬಂದು ನಿಂತರೆ ಅವನು ದೇವರಲ್ಲ ಅಂತ ಅಲ್ಲ ಅಂತ ನಾವು ಹೇಳ್ತೇವೆ. ಪಾನ್ ಕಾರ್ಡ್ ಕೊಡು, ಆಧಾರ್ ಕಾರ್ಡ್ ಕೊಡು ಅಂತೇವೆ. ಅದೇ ಬಹಳ ಕಷ್ಟ. ಜೀವನದ ಪರೀಕ್ಷೆ ತುಂಬ ಆಗಿದೆ, ಟೆಸ್ಟ್ ಆ್ಯಂಡ್ ಟ್ವಿಸ್ಟ್ ಆಗಿ ಆಮೇಲೆ ಲಾಸ್ಟಿಗೆ ಟ್ರಸ್ಟ್. ಹೌದು. ಆದರೆ ಟೆಸ್ಟ್ ಮಾಡ್ತಾರೆ, ಅಷ್ಟರೊಳಗೆ ಹಣ್ಣು ಕಾಯಿ ಮಾಡಿಬಿಡ್ತಾರೆ. ಅಲ್ಲೂ ಕೂಡ ಸಂಶಯ ಚೂರ್ಸ ಬರಬಾರ್ದು. ಸಾಧಕ ಅಂದರೆ ಹಾಗೆ, ನೀವಿದ್ದೀರಿ, ನಿಮ್ಮಿಂದೇ ಪ್ರಾಣಶಕ್ತಿ, ಮೊದಲ ಉಸಿರೇ ನಿಮ್ಮದು. ನನ್ನದು ಹೇಳೋದು, ನಂದೇನೂ ಇಲ್ಲ, ನಾನು ಮಾಂಸದ ಮುದ್ದೆ 3 kg ಹೊರಗೆ ಬಂದ ಕೂಡಲೇ ಹತ್ತದ್ದೇ ನೀವು. ವೈಜ್ಞಾನಿಕವಾಗಿ ಭಾಳ ಸುಲಭ ಅರ್ಥ ಮಾಡ್ಕೊಳ್ಳೋದು. ತಾಯಿಗೆ ಗೊತ್ತಿಲ್ಲ, ತಂದೆಗೂ ಗೊತ್ತಿಲ್ಲ ಒಳಗಡೆ ಪ್ರಾಣ ಇದೆ ಅಂತ, ಗೊತ್ತಿಲ್ಲದಂತೆ ಒಳಗಡೆ ಹೋಗ್ತದೆ. ಎಂಥ ಅದ್ಭುತ. ಮುಟ್ಟು ಈಗ 30 ದಿನದ್ದು 39 1 ವಾರ ಆಯಿತು ಅಂದ್ಕೊಳ್ಳಿ, ಅವಳಿಗೆ ತಲೆಬಿಸಿ, ಓ ಹಂಗಾರೆ ನಾನು ಗರ್ಭಿಣಿ ಅಂತ. ಆ 9 ದಿನದಲ್ಲಿ ಸದ್ದಿಲ್ಲದಂತೆ ಅದು ಗರ್ಭಕೋಶದ ಒಳಗೆ ಹೋಗಿ ಒಂದು ಫಂಡಸ್ಸಿನ ಒಂದು ಮೂಲೆಯಲ್ಲಿ ಹೋಗಿ ಇಂಪ್ಲಾಂಟ್ ಮಾಡುತ್ತೆ, ಡಿಕ್ಲರೇಷನ್ ಕೊಡುತ್ತೆ, 100 ವರ್ಷಕ್ಕೆ ನಾನು ಈ ಶಕ್ತಿಯಲ್ಲಿ ಕೆಲಸ ಮಾಡ್ತೇನೆ. ತಾಯಿಗೂ ಗೊತ್ತಿಲ್ಲ, ತಂದೆಗೂ ಗೊತ್ತಿಲ್ಲ. ಆದರೆ ವಿಜ್ಞಾನದ ಅನುಭವ ಇದೆಯಲ್ಲ, ನಮ್ಮದು ಎಂಬ್ರಿಯಾಲಜಿ ಅಂತ ಒಂದು ವಿಚಾರ ಇದೆ, ಆ ಬೆಳವಣಿಗೆ ಹೇಗಾಗತ್ತೆ ಅದು ಭಾರಿ ಟಫ್. ಅದು ಆದರೆ ಆಳಕ್ಕೆ ಕೇಳಿದು ನೋಡಿದರೆ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ವೈಜ್ಞಾನಿಕ ನಿಲುವು 10% ಮಾತ್ರ ಸತ್ಯ ಗೊತ್ತಿದೆ, 90 ಇನ್ನೂ ನಮ್ಗೆ ಗೊತ್ತಿಲ್ಲ. ಆ ಭಗವಂತ ಎಷ್ಟು ಬುದ್ಧಿವಂತ ಇರ್ಬೋದು ಹಾಗಾದರೆ. ಹೌದು, ಪರಮಾದ್ಭುತ ಮಾತ್ರ. ಪರಮಹಂಸರು ವಿವೇಕಾನಂದರ ಸ್ವರೂಪೋದ್ಧಾರಕರು ಅಂತ ಹೇಳ್ತಾರೆ. ನಮ್ಮ ಒಂದು ಆತ್ಮ ಏನು, ನಾನು ಏನಾಗಿದ್ದೇನೆ, ಹಿಂದೆ ಏನಾಗಿದ್ದೆ, ಈಗ ಏನಾಗಿದ್ದೇನೆ, ನನ್ನ ಆತ್ಮದ ಸ್ವರೂಪ ಹೇಗೆ ಅಂತ ನಾವು ಅದನ್ನು ಕಂಡುಕೊಳ್ಳೋದಕ್ಕೆ ನಮಗೆ ಗುರುಗಳು ಯಾರನ್ನು ನಾನು ಅನುಸರಿಸಲಿ ಅನ್ನೋದನ್ನು ನಾವು ಹೇಗೆ ಕಂಡುಕೊಳ್ಳಬೇಕು? ಯಾಕೆ ಕಂಡ್ಕೋಬೇಕು? ನೀವು ಏನು ಬೇಕಾರಾಗಲಿ, ಬದುಕೋದು ಮುಖ್ಯ ಅಲ್ವಾ? ನಾನು ಹೇಳೋದು, ಹಿಂದೆ ಏನಾಗಿದ್ದೇನೆ, ಮುಂದೆ ಏನಾಗ್ತೇನೆ ಬೇಕಾಗಿಲ್ಲಲ್ಲ. ಅಲ್ಲ, ಆದರೂ ಕೂಡ ನಮಗೆ ಒಂದು ದಾರಿ ಬೇಕಲ್ಲ. ಅದಕ್ಕೆ ನೀವು ನನ್ನ ಆತ್ಮ ಏನು ಅಂತ ನನಗೆ ಅಲ್ಲ, ಇಷ್ಟ ದೇವರನ್ನು ನೀವು ಒಂದು ದೇವರಲ್ಲಿ ಭಕ್ತಿ ಮುಖದ ಏಳು, ಶಕ್ತಿ ಮುಖದ ಏಳು, ಯುಕ್ತಿ ಮುಖದ ಏಳು ಅಂತಾರೆ ಗುರುಜಿ. 21 ರೂಪ. ಯಾರು ಒಬ್ಬರನ್ನ ನೀವು ಇಷ್ಟ ದೇವರಾಗಿ ತಗೋಬೇಕು. ಸಾಮಾನ್ಯವಾಗಿ ಕುಲದೇವರು ನಮ್ಮ ಕುಟುಂಬದಲ್ಲಿ ಏನಿದೆ, ಅಥವಾ ಇಷ್ಟ ದೇವರು. ನಿಮಗೆ ಒಂದು ಅವ್ರ ಮೇಲೆ ಖುಷಿ ಇದ್ದರೆ, ಅವ್ರೇನೋ ಅಟ್ರಾಕ್ಷನ್ ತುಂಬ ಇದೆ ಅಂತ ಅವರನ್ನೇ ಕೇಳ್ಬೋದು. ಇದೇನಾಗಿದೆ, ನನ್ನ ಹಿಂದೆ ಏನಾಗಿದ್ದೇನೆ, ಮುಂದೆ ಏನಾಗಬೇಕು, ಈಗ ಪ್ರಸ್ತುತಿಯಲ್ಲಿ ದಿನಚರಿಯಲ್ಲಿ ಯಾವ ರೀತಿ ನಾನು ಬೆಳೆಯಬೇಕು, ಬೆಳಗಬೇಕು, ದಯವಿಟ್ಟು ಹೇಳಿ. ಅದಕ್ಕೆ ಇವ್ರು ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ರಿಪೋರ್ಟ್, ರಾತ್ರಿ ಮಲಗೋ ಮುಂಚೆ ರಿಪೋರ್ಟ್ ಮಾಡಬೇಕು. ಇದೆಲ್ಲ ದಿನಚರಿಯ ಕೆಲಸ ನಾನು ಮಾಡಬೇಕಂತಿದ್ದೇನೆ, ಶಕ್ತಿ ಕೊಡಿ. ಹಾಸಿಗೆ ಮೇಲೆ ಕೂತ್ಕೊಂಡೆ, ಮಧ್ಯೆ ನಾನು ಹೇಳಿದಂತೆ ಶಕ್ತಿ ಕೊಡಿ, ಯುಕ್ತಿ ಕೊಡಿ, ಭಕ್ತಿ ಕೊಡಿ, ವಿರಕ್ತಿ ಕೊಡಿ, ವಿಮುಕ್ತಿ ಕೊಡಿ. ರಾತ್ರಿ ಮಲಗುವಾಗ 100ರಲ್ಲಿ ನಂದು 80 ಆಗಿದೆ. ಕ್ಷಮಾಯಾಚನೆ. ಹೌದು, ಒಂದು ರೀತಿ ತಪ್ಪಿದ್ದಲ್ಲಿ, ನನ್ನ ತಪ್ಪಿದ್ದಲ್ಲಿ ಕ್ಷಮಿಸಿ, ಒಮ್ಮೆ ಒಪ್ಪಿದ್ದಲ್ಲಿ ಬೇಷಂತಿ ರಾತ್ರಿ ಬಂದು ಪ್ರೋತ್ಸಾಹ ಕೊಡಿ. ನಾನು ರ್ಯಾಪೋರ್ಟ್ ಅಂದರೆ ಸಂಬಂಧವನ್ನು ಬೆಳೆಸಿಕೊಳ್ಳೋದು.
ಈ ಥರ ಮಾಡಿದರೆ ಭಗವಂತ 10 ದಿನ ಮಾತಾಡೋದಿಲ್ಲ. 10 ಮೇಲೆ ನಾನು ಕಾಯ್ತಿರ್ತೇನೆ ಅಂತ ಅದರ ಅರ್ಥ. 11ನೇ ದಿನ ಮಗು ಮುದ್ದು ಅಂತ 12:24 ಥ್ರೂಔಟ್ ವರ್ಲ್ಡ್ ಭಗವಂತ ಬಂದು ಮಾತಾಡ್ತೇನೆ ಅಂತಾರೆ ಗುರುಜಿ. ರಾತ್ರಿ 12:24 ಕರೆಕ್ಟಾಗಿ ಮಗು ಮುದ್ದು ಚಿನ್ನ ಕಂದ ಅಂತ. ಆದರೆ ನಾವು ಗಾರ್ಡನ್ ಎದ್ದಿರುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ ಅದು. ಅವು ಮಾತಾಡೋದು ಅದು ಎಚ್ಚೆತ್ತಿದ್ರು ಬರೋದಿಲ್ಲ, ಅನುಭವ ಆಗೋದಿಲ್ಲ. ಗಾರ್ಡನ್ ಇದ್ದಿಲ್ಲ ಮಗು ಮುದ್ದು ನಿದ್ರೆಯಲ್ಲೇ ಬರ್ತಾನೆ ಅವನು, ನಿದ್ದೆಯಲ್ಲೇ ಬಂದ ಒಳಗೆ ಇದ್ದಾನಲ್ಲ ಪ್ರಾಣಶಕ್ತಿಯೇ ಆಕ್ಟಿವೇಟ್ಸ್ ಇಸ್ ಎನರ್ಜಿ. ಎಚ್ಚರದಲ್ಲಿದ್ದಾಗ ಅನುಭವ ಆಗಲ್ಲ, ಆಗತ್ತೆ. ಅಂದರೆ ಮುಂದಾದ ಮೇಲೆ ಪ್ಯೂರೆಸ್ಟ್ ಅಂತ ಆದಮೇಲೆ ಅವನೇ ಕೊಡ್ತಾನೆ. ಎಚ್ಚರದಿಲ್ಲ ಮಗು ಮೋ ಅಂತಾನೆ, ಗು ಅಂತಾನೆ, ಮಗು ಅಂತಾನೆ, ಕಂದ ಅಂತಾನೆ, ಹೇಗಿದ್ದೀಕೆ ಅಂತಾನೆ, ನಿನ್ನೊಳಗೆ ನಾನಿದ್ದೇನೆ, ಇಷ್ಟೆಲ್ಲ ಮಾಡ್ತೇನೆ ಅಂತ. ಮೊದಲು 10 ದಿನ ಮಾತಾಡೋದಿಲ್ಲ, ಇಟ್ ಈಸ್ ರೂಲ್. 10 ದಿನ ಎಕ್ಸಾಮಿನ್ ಮಾಡ್ತಾ ಇರ್ತಾನೆ, ಹಿ ಅಬ್ಸರ್ವ್ಸ್ ಮಾತ್ರ. ಆಮೇಲೆ 11ನೇ ದಿನದಿಂದ ಒಂದೊಂದು ಟಿಕಲಿಂಗ್ ಅಂತಾರಲ್ಲ ಆ ಥರ, ದೇವರಾಟಿಕೆ ಅಂತಾರೆ ಗುರುಜಿ ಇದನ್ನು. ದೇವರಾಟಿಕೆ ಮಕ್ಕಳಾಟಿಕೆ ಇದ್ದಂಗೆ ದೇವರಾಟಿಕೆ. ಆಮೇಲೆ ಅವ ನಿಧಾನ 2 ವರ್ಷ 3 ವರ್ಷದ ನಂತರ ಹೇಗಿದ್ದಿ ಏನು ಕತೆ ಅಂತೆಲ್ಲ ಮಾತಾಡ್ತಾರೆ. ಆಪ್ತತೆ ಅವನಿಗೆ ಬೆಳೆಯಿತು ಅಂದರೆ ಈ ಡಿಸ್ಕ್ಲೋಸಸ್ ಎವ್ರಿಥಿಂಗ್. ಭಗವಂತನೇ ಹೇಳ್ತಾನೆ. ನನಗೆ ಕೆಲವು ಸರಿ ದೇಹ ಭಾವ ಎಷ್ಟು ಮರೆಯುತ್ತದೆ ಅಂದರೆ, ಮಗು ನಾಲಿಗೆ ಒಣಗಿದೆಯಲ್ಲ ನೀರು ಕೊಡೋದು ಗುರುಜಿ ಹೇಳೋದು, ನೀರು ಕುಡಿ ಮಗು ನಾಲಿಗೆ ಒಣಗಿದೆಯಲ್ಲ, ಅಷ್ಟು ನಾನು ಮರೆತು ಬಿಡ್ತೇನೆ. ಅಲ್ಲ ಅದೆಲ್ಲ ಸ್ವಾಭಾವಿಕ, ಅದು ಕಷ್ಟ ಏನಲ್ಲ. ಆಮೇಲೆ ಊಟ ಮಾಡೋದು ನುಂಗು ಮಗು, ಒಂದು ತುತ್ತಾಯ್ತಲ್ಲ ನುಂಗು ಮಗು ಅಂತ. ಮತ್ತು ಪ್ರತಿ ಹಂತದಲ್ಲೂ ಮಾರ್ಕ್ ಕೊಡ್ತಾರೆ. ನನಗೆ ಇಷ್ಟವರೆಗೆ 100 ಔಟ್ ಆಫ್ 100 ಕೊಟ್ಟದವ್ರು. ನಾನು ಅಳುದೇ ಗೊತ್ತಾ, ಕಡಿಮೆ ಕೊಡಿ, ನೀವು ಎಷ್ಟು ಜನರು ಕಾಯ್ತಾ ಇರ್ತಾರೆ ಅವ್ರಿಗೆ 100 ಕೊಡಿ. ನನಗೊಳ್ಳಿದೆ ಗುರುಜಿ ನಿಮಗೊಳ್ಳಿ ಇಲ್ಲ ಅಂತ ಹೆಸರು ಕೊಟ್ಟದ್ನ ಅವರೇ. ಏನು ಬರೀದಂತಿದ್ದೆ ಹಿಂಗೆ ಕೊಡು ಅಂತ. ನನಗೆ ಮಾತ್ರ 100 ಕೊಡ್ತೀರಲ್ಲ, ನೀವು ಎಲ್ಲರಿಗೂ ಕೊಡಿ. ನಮ್ಮ ಮನೆ ಹತ್ರ ವಿಷ್ಣು ದೇವಸ್ಥಾನ ಇದೆ, ಕೃಷ್ಣದೇವರಾಯನ ಕಾಲದ್ದು. ಅಲ್ಲೋಗಿ ನಾನು 3 ವರ್ಷದಲ್ಲಿ ವಿಷ್ಣು ಹತ್ರ ಬೇಡ್ತಿದ್ದೆ, ಎಲ್ಲರಿಗೂ ಸುಖ ಕೊಡು, ಯಾರಿಗೂ ಕಷ್ಟ ಕೊಡು, ನೀನು ಸರ್ವಶಕ್ತಿ ಅಲ್ವಾ, ಕೊಡೋದು. ನಿಂಗೇನು ಲಾಸ್ ಆಗತ್ತೆ? ನಮಗಾರು ಸಂಪಾದಿಸಬೇಕು, ಸಂಗ್ರಹಿಸಬೇಕು. ನಿನ್ನ ಹತ್ರ ಬೇಕಾದಷ್ಟು ಇದಕ್ಕೆ ಕೊಡು, ಎಲ್ಲರಿಗೂ ಸುಖ ಕೊಡು, ಎಲ್ಲರೂ ನಲಿಯುವಂತೆ ಮಾಡು, ನಗುವಂತೆ ಮಾಡೋ ಗೋಳೋ ಅಂತ ಹೇಳ್ತಿದ್ದೆ. ನಮ್ಮ ಅಮ್ಮಗೆ ಹೇಳ್ತಿದ್ದೆ, ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀನು ದೇವರೇ ನೀವು ಅಂತಿದ್ಲಿ ಅಂತ ಅಮ್ಮ.